ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಫೋನ್ ಸ್ಟೋರೇಜ್ ಪದೇ ಪದೇ ಫುಲ್ ಆಗ್ತಿದ್ರೆ 3 ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ 3 ಟ್ರಿಕ್ಸನ್ನು ನೀವು ನಿಮ್ಮ ಫೋನಲ್ಲಿ ಅಪ್ಲೈ ಮಾಡಿದರೆ ನಿಮ್ಮ ಫೋನ್ ಸ್ಟೋರೇಜ್ ಬಂದುಬಿಟ್ಟು ಯಾವತ್ತೂ ಫುಲ್ ಆಗಲ್ಲ, ಎನಿ ಟೈಮ್ ಖಾಲಿ ಆಗುತ್ತೆ, ಲೈಫಲ್ಲಿ ಮತ್ತೆ ಫುಲ್ ಆಗಲ್ಲ. ಇದಕ್ಕೆ ನೀವು ಯಾವುದೇ ಒಂದು ಫೋಟೋಸ್ ಇರ್ಬೋದು, ಯಾವುದೇ ಒಂದು ಫೈಲ್ಸ್ ಇರ್ಬೋದು, ವೀಡಿಯೋಸ್ ಇರ್ಬೋದು ಡಿಲೀಟ್ ಮಾಡೋಂಥ ಗೊತ್ತಿಲ್ಲ. ಹೌದು, ಯಾವುದೇ ವೀಡಿಯೋ ಡಿಲೀಟ್ ಮಾಡೋಂಥ ಗೊತ್ತಿಲ್ಲ, ಯಾವುದೇ ಫೋಟೋ ಡಿಲೀಟ್ ಮಾಡೋಂಥ ಗೊತ್ತಿಲ್ಲ, ಯಾವುದೇ ಒಂದು ಮೂವಿಯನ್ನು ಡಿಲೀಟ್ ಮಾಡೋಂಥ ಗೊತ್ತಿಲ್ಲ. ಕೇವಲ 3 ಸೆಟ್ಟಿಂಗ್ ಅಥವಾ 3 ಟ್ರಿಕ್ಕನ್ನು ಮಾಡಿದರೆ ಆಯಿತು, ನಿಮ್ಮ ಫೋನ್ ಸ್ಟೋರೇಜ್ ಬಂದುಬಿಟ್ಟು ಎನಿ ಟೈಮ್ ಫ್ರೀ ಆಗಿರುತ್ತೆ. ಹಾಗಾದರೆ ಈ 3 ಟ್ರಿಕ್ ಯಾವುದು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ನೀವು ಯಾವುದೇ ಕಂಪ್ನಿಯ ಫೋನ್ ಯೂಸ್ ಮಾಡ್ತಿದ್ರು ಕೂಡ ನಿಮಗೆ ಇದು ವರ್ಕ್ ಆಗುತ್ತೆ. ಈ 3 ಟ್ರಿಕ್ಕನ್ನು ನೀವು ನಿಮ್ಮ ಫೋನಲ್ಲಿ ಅಪ್ಲೈ ಮಾಡ್ಬೋದು. ನಿಮ್ಮ ಫೋನ್ ಮೆಮೊರಿಯನ್ನು ಎನಿ ಟೈಮ್ ನೀವು ಫ್ರೀ ಇಟ್ಕೋಬೋದು. ಮೊದಲೇದಾಗಿ ಒಂದು ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಫ್ರೆಂಡ್ಸ್ ನೀವು ಎಷ್ಟು GB ನಿಮ್ಮದು ಸ್ಟೋರೇಜ್ ಇದೆ ಅದನ್ನು ಈ ರೀತಿಯಾಗಿ ಕಾಮೆಂಟ್ ಬಾಕ್ಸಲ್ಲಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. 64 GB ಆದರೆ 64 ಅಂತ ಹಾಕಿ, ಅಥವಾ 128 ಆದರೆ 128 ಅಂತ ಈ ರೀತಿಯಾಗಿ ನಿಮ್ಮ ಫೋನ್ನ ಸ್ಟೋರೇಜನ್ನು ಮಿಸ್ ಮಾಡದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ಹೊಸಬರಾಗಿದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೆಳಗಿರೋ ಬೆಲ್ ಐಕನ್ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಮುಂದೆ ವೀಡಿಯೋ ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ನಿಮ್ಮ ಫೋನ್ನ ಸ್ಟೋರೇಜನ್ನು ಯಾವ ರೀತಿ ನೀವು ಫ್ರೀ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಒಮ್ಮೆ ನೀವು ಈ 3 ಟ್ರಿಕ್ಕನ್ನು ಅಪ್ಲೈ ಮಾಡಿದರೆ ನಂತರ ಲೈಫಲ್ಲಿ ನಿಮ್ಮ ಫೋನ್ ಸ್ಟೋರೇಜ್ ಫುಲ್ ಆಗಲ್ಲ ಅಂತ ಹೇಳ್ಬೋದು, ಎನಿ ಟೈಮ್ ಫ್ರೀ ಇರುತ್ತೆ. ಇದಕ್ಕೆ ನೀವು ಯಾವುದೇ ಒಂದು ನಿಮ್ಮ ಫೇವ್ರೆಟ್ ವಿಡಿಯೋ, ಫೋಟೋ ಡಿಲೀಟ್ ಮಾಡೋಂತಾಗುತ್ತಿಲ್ಲ, ಮೂವಿಯನ್ನು ಡಿಲೀಟ್ ಮಾಡೋಂತಿಲ್ಲ. ಕೇವಲ ನೀವು 3 ಸೆಟ್ಟಿಂಗನ್ನು ನಿಮ್ಮ ಫೋನಲ್ಲಿ ಮಾಡಬೇಕಾಗುತ್ತೆ. ಅದು ಯಾವ ಸೆಟ್ಟಿಂಗ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. 3 ಸೆಟ್ಟಿಂಗಲ್ಲಿ 3ರಲ್ಲಿ 3 ಮಾಡಬೇಕು, ಆವಾಗ ಮಾತ್ರ ಇದು ವರ್ಕ್ ಆಗೋದು. ಜೊತೆಗೆ ನಿಮಗೆ 4ನೇದಾಗಿ ಒಂದು ಬೋನಸ್ ಟಿಪ್ಸನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ವೀಡಿಯೋನ ಕೊನೆ ತನಕ ನೋಡ್ತಾರೆ ಅವರಿಗೊಂದು ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತೀನಿ. ವೆರಿ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಗೈಸ್, ಮೊದಲದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಇಲ್ಲಿ ಗೂಗಲ್ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಆ್ಯಪ್ಸ್ ಆ್ಯಂಡ್ ಡಿವೈಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಎಲ್ಲ ಅಪ್ಲಿಕೇಶನ್ ಲಿಸ್ಟ್ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ಲೆಫ್ಟ್ ಸೈಡಲ್ಲಿ ಇನ್ಸ್ಟಾಲ್ಡ್ ಅಂತಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾಟ್ ಇನ್ಸ್ಟಾಲ್ಡ್ ಅಂತ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, ಇವಾಗ ನಾಟ್ ಇನ್ಸ್ಟಾಲ್ಡ್ ಅಂತ ನೀವು ಸೆಲೆಕ್ಟ್ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು 100ಕ್ಕಿಂತ ಜಾಸ್ತಿ 500, 1000 ಅಪ್ಲಿಕೇಶನ್ ನಿಮಗೆ ಇಲ್ಲಿ ಸಿಗುತ್ತೆ. ಗೈಸ್, ಈ ಅಪ್ಲಿಕೇಶನ್ ಯಾವುದಂತ ಹೇಳಿದ್ರೆ ನೀವು ಇಲ್ಲಿ ತನಕ ಇನ್ಸ್ಟಾಲ್ ಮಾಡಿ ನಂತರ ಡಿಲೀಟ್ ಮಾಡಿರುವಂಥ ಅಂದರೆ ಅನ್ಇನ್ಸ್ಟಾಲ್ ಮಾಡಿರುವಂಥ ಅಪ್ಲಿಕೇಶನು ಇಲ್ಲಿ ಡಿಲೀಟ್ ಆಗಿರಲ್ಲ, ಅಂದರೆ ಪ್ಲೇಸ್ಟೋರಲ್ಲಿ ಅದು ಹಾಗೆ ಸೇವ್ ಆಗಿರುತ್ತೆ. ನೋಡ್ಬೋದು ಇಲ್ಲಿ ನಾನು ಇಲ್ಲಿ ನಾಟ್ ಇನ್ಸ್ಟಾಲ್ಡ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಬಟ್ ನೋಡ್ಬೋದು ಇಲ್ಲಿ ನಾನು ಇಲ್ಲಿ ತನಕ ಯಾವುದೆಲ್ಲ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ ಆಮೇಲೆ ಡಿಲೀಟ್ ಮಾಡಿದ್ದೀನಿ, ಪ್ರತಿಯೊಂದು ಅಪ್ಲಿಕೇಶನ್ ಇಲ್ಲಿ ಅದೇ ರೀತಿಯಾಗಿದೆ, ಅದು ಎಲ್ಲಿ ಕೂಡ ಇಲ್ಲಿ ರಿಮೂವ್ ಆಗಿಲ್ಲ. ನೋಡ್ಬೋದು ಪ್ರತಿಯೊಂದು ಅಪ್ಲಿಕೇಶನು 11 MB, 30 MB, 7 MB, 18 MB, 44 MB ಈ ರೀತಿಯಾಗಿ ಸ್ಟೋರೇಜನ್ನು ಇಲ್ಲಿ ಫುಲ್ ಮಾಡಿ ಇಲ್ಲಿ ಸೇವ್ ಆಗಿರೋದನ್ನು ನೀವು ನೋಡ್ಬೋದು. ಇಲ್ಲಿ ನಂದು ಇಲ್ಲಿ ಕಡಿಮೆ ಇರ್ಬೋದು, ಬಟ್ ನಿಮ್ಮದ್ರಲ್ಲಿ ಇಲ್ಲಿ ಮಿನಿಮಮ್ ಅಂದರೂ 500ಕ್ಕಿಂತ ಜಾಸ್ತಿ ಅಪ್ಲಿಕೇಶನ್ ಇರುತ್ತೆ. ಬೇಕಿದ್ರೆ ನೀವು ಇವಾಗಲೇ ಚೆಕ್ ಮಾಡಿ. ನೀವು ಇಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ಈ ರೀತಿಯಾಗಿ ರೈಟ್ ಸೈಡಲ್ಲಿ ಬಾಕ್ಸ್ ಕಾಣಿಸುತ್ತಲ್ಲ, ಅದರಲ್ಲಿ ಈ ರೀತಿಯಾಗಿ ನೀವು 1 by 1 ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಎಲ್ಲ ಸೆಲೆಕ್ಟ್ ಮಾಡಬೇಕಾದ್ರೆ ನಾನು ಇಲ್ಲಿ ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ತೋರಿಸ್ಕೊಡ್ತೀನಿ. ನೋಡ್ಬೋದು ಈ ರೀತಿಯಾಗಿ ನೀವು ಎಲ್ಲವನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಿಲೀಟ್ ಐಕನ್ ಇದೆಯಲ್ಲ, ಈ ರೀತಿಯಾಗಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ರಿಮೂವ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಎಲ್ಲ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಸೊ ಗೈಸ್, ಇದರಿಂದ ನಿಮ್ಮ ಮೆಮೊರಿ ಫ್ರೀ ಆಗುತ್ತೆ. ಅಂದರೆ ಇಲ್ಲಿ ಏನು ಸೇವ್ ಆಗಿತ್ತು ಅಂದರೆ ನೀವು ಅನ್ಇನ್ಸ್ಟಾಲ್ ಮಾಡಿದ್ರು ಕೂಡ ಇಲ್ಲಿ ಹಾಗೆ ಸೇವ್ ಆಗಿತ್ತು, ಅದು ಫುಲ್ ರಿಮೂವ್ ಆಗುತ್ತೆ. ಇಷ್ಟು ಮಾಡುವಾಗ ನಿಮ್ಗೆ ಏನಾದರೂ ಎರರ್ ಬಂದರೆ ಅಥವಾ ಡಿಲೀಟ್ ಆಗಿಲ್ಲ ಅಂತ ಹೇಳಿದ್ರೆ, ಅಥವಾ ನಿಮಗೆ ಇಲ್ಲಿ ಡಿಲೀಟ್ ಆದರೂ ಕೂಡ ನಿಮಗೆ ಇಲ್ಲಿ ಸ್ಟೋರೇಜಲ್ಲಿ ಕ್ಯಾಚಸ್ಸಿಂದ ಅದು ಕ್ಲಿಯರ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡಬೇಕು, ನಿಮಗೆ ಲಾಸ್ಟ್ ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತೀನಿ. ಹಾಗಾಗಿ ನೀವು ಎಲ್ಲ ಟಿಪ್ಸನ್ನು ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಗೈಸ್, ಇದರಲ್ಲಿ 3 ಸೆಟ್ಟಿಂಗಲ್ಲಿ 3 ಮಾಡಿದ್ರೆ ಇದು ವರ್ಕ್ ಆಗುತ್ತೆ. ಗೈಸ್, 2ನೇ ಸೆಟ್ಟಿಂಗಲ್ಲಿ ನಿಮ್ಗೆ ಇದು ಬಂದುಬಿಟ್ಟು 99% ಜನರಿಗೆ ಗೊತ್ತಿದೆ, ಬಟ್ ಯಾರು ಕೂಡ ಇದನ್ನು ಮಾಡಲ್ಲ. ಯಾಕಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಇದು ವೆರಿ ಇಂಪಾರ್ಟೆಂಟ್ ಸೆಟ್ಟಿಂಗು. ನೀವು ಹೊಸ ಫೋನ್ ತಗೊಂಡಾಗ ನಿಮ್ಮ ಸ್ಟೋರೇಜ್ ಫ್ರೀ ಇರುತ್ತೆ, ಬಟ್ ಡೇ ಬೈ ಡೇ ನೀವು ಯೂಸ್ ಮಾಡ್ತಿದ್ರೆ ನೀವು ಚೆಕ್ ಮಾಡ್ಬೋದು. ಬೇಕು ನೀವು ಗ್ಯಾಲರಿಯಲ್ಲಿ ನಿಮ್ಮ ಪ್ರತಿಯೊಂದು ಫೋಟೋಸ್ ಇರ್ಬೋದು, ವೀಡಿಯೋಸು, ಆಡಿಯೋ ಕ್ಲಿಪ್ಪು ಎಲ್ಲವನ್ನು ಬೇಕಾದ್ರೆ ಡಿಲೀಟ್ ಮಾಡಿ, ಬಟ್ ನಿಮ್ಮ ಸ್ಟೋರೇಜ್ ಡೌನ್ ಆಗಲ್ಲ, ಅಂದರೆ ಸ್ಟೋರೇಜ್ ಫುಲ್ ಆಗಿರುತ್ತೆ. ಏನಕ್ಕಂತ ನಿಮಗೆ ತಿಳಿಸ್ಕೊಡ್ತೀನಿ. 2ನೇ ಸೆಟ್ಟಿಂಗಲ್ಲಿ ನೀವು ಅದರ ರಹಸ್ಯವನ್ನು ತಿಳ್ಕೊಬೋದು. ನೀವು ಯಾವುದೆಲ್ಲ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿರ್ತೀರಿ ಆ ಅಪ್ಲಿಕೇಶನನ್ನು ನೀವು ಒಮ್ಮೆ ರೀಚೆಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಅದೊಂದು 40 MB ಇದ್ದರೆ ನಂತರ ನೀವು ಒಂದು 6 ಮಂತ್ ಯೂಸ್ ಮಾಡಿದ ನಂತರ ನೋಡಿದಾಗ 1 GB, 2 GB ಕ್ಯಾಚಸ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಆಗಿರುತ್ತೆ. ಇದು ನಿಮ್ಮ ಮೆಮೊರಿಯನ್ನು ಕನ್ಸ್ಯೂಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ನೋಡ್ಬೋದು ಇಲ್ಲಿ ನಾನು ಇಲ್ಲಿ ಕ್ರೋಮ್ ಬ್ರೌಸರ್ನ ಲಾಂಗ್ ಪ್ರೆಸ್ ಮಾಡ್ತೀನಿ. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು 1.02 GB
ಕ್ರೋಮ್ ಬ್ರೌಸರ್ ಇರೋದು ಗೂಗಲ್ ಪ್ಲೇಸ್ಟೋರಲ್ಲಿ ಕೇವಲ 55ರಿಂದ 100 MB ತನಕ ಇರುತ್ತೆ. ಬಟ್ ಇಲ್ಲಿ ನೋಡ್ಬೋದು 1 GB ತನಕ ಇದು ಕ್ಯಾಚಸನ್ನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದೆ. ನೋಡ್ಬೋದು ಕೆಳಗಡೆ ನೋಡ್ಬೋದು ಇಲ್ಲಿ ಕ್ಯಾಚಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು 823 MB ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗಿ 1 GB ಕ್ಯಾಚಸ್ಸು ಕೇವಲ ಕ್ರೋಮ್ ಬ್ರೌಸರಲ್ಲಿ ಸೇವ್ ಆಗಿದೆ ಅಂತ ಹೇಳಿದ್ರೆ ನನ್ನ ಇಂಟರ್ನಲ್ ಫೋನ್ ಮೆಮೊರಿಯಲ್ಲಿ 1 GB ಈ ಕ್ರೋಮ್ ಬ್ರೌಸರಲ್ಲಿ ಕ್ಯಾಚಸ್ ಫಿಲ್ ಆಗಿ ನನ್ನ ಮೆಮೊರಿ ಫಿಲ್ ಆಗಿದೆ. ಇದು ನನ್ನ ಫೋನಲ್ಲಿ ನಾನು ಪದೇ ಪದೇಯಿಂದ ಡಿಲೀಟ್ ಮಾಡ್ತಿರ್ತೀನಿ. ಬಟ್ ಇಲ್ಲಿ ನಿಮ್ಮ ಫೋನಲ್ಲಿ ನೀವು ಕ್ರೋಮ್ ಬ್ರೌಸರ್ನ ಚೆಕ್ ಮಾಡಿದ್ರೆ ಮಿನಿಮಮ್ ಅಂತ ಇದರಲ್ಲಿ 2ರಿಂದ 3 GB ಸ್ಟೋರೇಜ್ ಅಂದರೆ ಕ್ಯಾಚಸ್ಸಿಂದ ಕ್ಲಿಯರ್ ಆಗಿರುತ್ತೆ. ಬಟ್ ಇದರಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಯೂಸ್ ಇಲ್ಲ. ಕ್ಯಾಚಸ್ಸಿಂದ ನಿಮ್ಮ ಮೆಮೊರಿ ಫುಲ್ ಆಗುತ್ತೆ, ಎರಡನೇದಾಗಿ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗುತ್ತೆ. ನೀವು ಮಾಡಬೇಕಾಗಿರೋದಿಲ್ಲಿ ಕ್ಲಿಯರ್ ಕ್ಯಾಚಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ಬೋದು ಇವಾಗ 0 GB, ಇವಾಗ ನೋಡ್ಬೋದು 1 GB ತನಕ 1 GB ಜಾಸ್ತಿ ಇತ್ತು ಇಲ್ಲಿ ಸ್ಟೋರೇಜು, ಟೋಟಲ್ ಸ್ಟೋರೇಜು. ಬಟ್ ಇವಾಗ ನೋಡ್ಬೋದು 223 MB ಬಂದಿದೆ. ಈ ರೀತಿಯಾಗಿ ನೀವು ಕ್ಯಾಚಸನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಇದು ಕ್ರೋಮ್ ಬ್ರೌಸರ್ ಅಂತಲ್ಲ, ನೀವು ಯಾವ ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡ್ತೀರಿ ಅದಕ್ಕೆ ನೀವು ಮಾಡಬೇಕಾಗುತ್ತೆ. ನಾನು ಇವಾಗ ನೆಕ್ಸ್ಟ್ ಇಲ್ಲಿ ವಾಟ್ಸಪ್ಪನ್ನು ಸೆಲೆಕ್ಟ್ ಮಾಡ್ತೀನಿ, ಐ ಬಟನ್ ಮೇಲೆ ಯೂಟ್ಯೂಬನ್ನು ಸೆಲೆಕ್ಟ್ ಮಾಡಿದ್ದೀನಿ, ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇದು ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಟೋಟಲ್ ನೋಡ್ಬೋದು 2.67 GB ಅಂದರೆ ಆಲ್ಮೋಸ್ಟ್ ಆಗಿ 3 GB ತನಕ ಇಲ್ಲಿ ಸ್ಟೋರೇಜನ್ನು ಕನ್ಸ್ಯೂಮ್ ಮಾಡಿದೆ. ಇಲ್ಲಿ ನೋಡ್ಬೋದು ಕ್ಯಾಚಸ್ ನೋಡ್ಬೋದು 695 MB ಇದೆ. ನೀವು ಏನು ಮಾಡಬೇಕಂತಂದರೆ ಈ ರೀತಿಯಾಗಿ ಕ್ಲಿಯರ್ ಕ್ಯಾಚ್ ಮೇಲೆ ಕ್ಲಿಕ್ ಮಾಡಿ ಆ ಕ್ಯಾಚಸನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ 2 ಬೆನಿಫಿಟ್ ಇರುತ್ತೆ. ಆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಸ್ಮೂತಾಗಿ ವರ್ಕ್ ಆಗುತ್ತೆ, ಅಂದರೆ ಲೋಡ್ ಆಗುತ್ತೆ ಸ್ಪೀಡಾಗಿ. ಎರಡನೇದಾಗಿ ನಿಮ್ಮ ಇಂಟರ್ನಲ್ ಮೆಮೊರಿ ಏನು ಫುಲ್ ಆಗಿತ್ತು ಅದು ಸ್ಟೋರೇಜು ಫ್ರೀ ಆಗುತ್ತೆ. ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ. ಇದು ಬಂದುಬಿಟ್ಟು ನಾನು ಇಲ್ಲಿ 2 ಅಪ್ಲಿಕೇಶನ್ ಮಾಡಿದೆ. ಇದೇ ರೀತಿ ನೀವು ಎಲ್ಲ ಅಪ್ಲಿಕೇಶನ್ಗೆ ಅಂದರೆ ಜಾಸ್ತಿ ನೀವು ಯಾವುದೆಲ್ಲ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಅವಾಗ ಆ ಅಪ್ಲಿಕೇಶನ್ ಮಾಡಬೇಕಾಗುತ್ತೆ. ಗೈಸಿನ 3ನೇ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ, ಜೊತೆಗೆ 4ನೇದಾಗಿ ಒಂದು ಬೋನಸ್ ಟಿಪ್ ತಿಳಿಸ್ಕೊಡ್ತೀನಿ. ವೆರಿ ಇಂಪಾರ್ಟೆಂಟು. 3ನೇ ಸೆಟ್ಟಿಂಗ್ ಮಾಡಬೇಕಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಅಡಿಷ್ನಲ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಅಡಿಷ್ನಲ್ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ದು ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಡೆವಲಪರ್ ಆಪ್ಷನ್ ನೀವೇನು ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫೋನಲ್ಲಿ ಅಬೌಟ್ ಫೋನ್ ಮೇಲೆ ನೀವು ಕ್ಲಿಕ್ ಮಾಡಿ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಅಂದರೆ 7 ಬಾರಿ ಕ್ಲಿಕ್ ಮಾಡ್ತಿದ್ದಾಗಲೇ ನಿಮ್ಮ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗುತ್ತೆ. ನಂತರ ಇಲ್ಲಿ ಈ ರೀತಿಯಾಗಿ ಇದನ್ನು ಟಾಪಲ್ಲಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಒಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಫೋರ್ಸ್ ಅಲೋ ಆ್ಯಪ್ಸ್ ಆನ್ ಎಕ್ಸ್ಟರ್ನಲ್ ಅಂತಿದೆ, ಇದೊಂದು ಆಫ್ ಇರುತ್ತೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿದರೆ ನಿಮ್ಗೆ ಏನು ಬೆನಿಫಿಟ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಫೋನಲ್ಲಿ ಮೆಮೊರಿ ಕಾರ್ಡ್ ಇನ್ಸರ್ಟ್ ಮಾಡಿದರೆ ಅಡಿಷ್ನಲ್ ಮೆಮೊರಿ ಕಾರ್ಡ್ ಹಾಕಿದರೆ ಇದನ್ನು ನೀವು ಆನ್ ಮಾಡಿದ ನಂತರ ನೀವು ಪ್ಲೇಸ್ಟೋರಿಂದ ಯಾವುದೆಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಿ ಅದು ಡೈರೆಕ್ಟಾಗಿ ನಿಮ್ಮ ಫೋನ್ ಮೆಮೊರಿಗೆ ಹೋಗಲ್ಲ, ಇಂಟರ್ನಲ್ ಮೆಮೊರಿಗೆ ಹೋಗಲ್ಲ, ಅದು ನಿಮ್ಮ ಮೆಮೊರಿ ಕಾರ್ಡಿಗೆ ಹೋಗುತ್ತೆ. ಇದರಿಂದ ನಿಮ್ಮ ಫೋನ್ ಮೆಮೊರಿ ಫ್ರೀ ಆಗುತ್ತೆ. ಎಷ್ಟು ಫೋನ್ ಮೆಮೊರಿ ಫ್ರೀ ಆಗುತ್ತೆ ಅಷ್ಟು ನಿಮ್ಮ ಫೋನು ಸ್ಪೀಡಾಗಿ ವರ್ಕ್ ಆಗುತ್ತೆ. ಗೈಸ್ ಇವಾಗ 3 ಸೆಟ್ಟಿಂಗ್ ಮಾಡಿದ ನಂತರ ನಿಮಗೆ ಒಂದು ಬೋನಸ್ ಟಿಪ್ಸ್ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಿಮಗೆ ಈ ಸೆಟ್ಟಿಂಗ್ ಮಾಡಿದ ನಂತರ ಎರರ್ ಬಂದರೆ ಅಥವಾ ಕ್ಯಾಚಸ್ ಕ್ಲಿಯರ್ ಆಗಿಲ್ಲ, ಮೆಮೊರಿ ಫ್ರೀ ಆಗಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಸೆಟ್ಟಿಂಗ್ ಮಾಡಬೇಕಾಗುತ್ತೆ. ಗೈಸ್ ಮಾಡಬೇಕಾಗಿರೋ ನೀವು ಈ ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ, ಅಲ್ಲಿ ಒಂದು ಲಿಂಕ್ ಇರುತ್ತೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಒಂದು ಚಿಕ್ಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ, ಪರ್ಮಿಷನ್ ಕೇಳಿದ್ರೆ ಅಲೋ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟಾಪಲ್ಲಿ ಫಸ್ಟ್ ಆಪ್ಷನ್ ಕ್ಯಾಚ್ ಕ್ಲೀನರ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ, ಯಾವುದೆಲ್ಲ ಅಪ್ಲಿಕೇಶನ್ ನಿಮ್ಮ ಫೋನಲ್ಲಿ ಜಾಸ್ತಿ ಕ್ಯಾಚಸನ್ನು ಕ್ರಿಯೇಟ್ ಮಾಡಿದೆ ಅದನ್ನು ಇದು ಎಲ್ಲ ಲಿಸ್ಟ್ ಬರುತ್ತೆ. ನೋಡ್ಬೋದು ಆಡಿಯೋ ಎಡಿಟರ್ ಒಂದು ಅಪ್ಲಿಕೇಶನು 1.5 GB ತನಕ ಕ್ಯಾಚಸನ್ನು ಇಲ್ಲಿ ಕ್ರಿಯೇಟ್ ಮಾಡಿದೆ. ಇದನ್ನು ನೀವು 1 by 1 ಇಲ್ಲಿ ನೋಡ್ಬೋದು. ಕ್ಯಾಚ್ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಮಾಡ್ಬೋದು. ಕೆಳಗೆ ಇಲ್ಲಿ ಬ್ರಷ್ ಐಕನ್ ಕಾಣಿಸ್ತಿದೆಯಲ್ಲ, ಈ ಬ್ರಷ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಎಲ್ಲ ಅಪ್ಲಿಕೇಶನ್ನ ಕ್ಯಾಚಸನ್ನು ಒಟ್ಟಿಗೆ ನೀವು ಕ್ಲಿಯರ್ ಮಾಡ್ಬೋದು. ಇದನ್ನು ನೀವು ಒಮ್ಮೆ ಯೂಸ್ ಮಾಡಿದ ನಂತರ ಅಪ್ಲಿಕೇಶನ್ನ ಡಿಲೀಟ್ ಮಾಡಿ, ಮತ್ತು ನಿಮಗೆ ಇದು ಅಗತ್ಯ ಇಲ್ಲ. ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.